ಕ್ರೇಜಿ ಐತ್ಲೆ ಜಾಗ. ಆನೆ ಬರ್ತಾವಂತ ಯಾರು ಇಲ್ಲ ಇಲ್ಲಿ ಒಬ್ರು ಇಲ್ಲ, ಬರೀ ನಾವು 3 ಜನ. ಚಲೋ ಐತಿ, ಕರೆಕ್ಟ್ ಐತಿ. ಹೇಪ್ಪ ನಂಗೆ ಆರಾಮಿಲ್ಲ ಅನ್ಸ. ಮುಂಜಾನೆ ಮಳೆ ಆಗೈತಿ, ಚಾಲು ಇಲ್ಲೇ. ಈಗ ನಾವು ಚಾ ಕುಡಿಯಾಕ ಹೋಗ್ತೀವಿ ಬಿಸಿ ಬಿಸಿ. ಹೆಲ್ತ್ ಖರಾಬ್ ಆಗ್ಬಿಟ್ಟೈತೆ, ಪೂರ ನೆಗಡಿ ಆಗಿ. ಅಲ್ಲೇ ಜಿಪ್ಲೈನ್ ಚಾಲು ಇರ್ತಿಲ್ಲ, ಮತ್ತೆ ಮಳೆಯಾಗ ಜಿಪ್ಲೈನ್ ಚಾಲು ಇರ್ಬೇಕಪ್ಪ. ಆರಾಮಿಲ್ಲ ಆಲ್ರೆಡಿ ಎಲ್ಲ ಸೆಟ್ ಆಗಿದೆ, ಎಲ್ಲ ಪ್ಯಾಕಪ್ ಮಾಡಿದ್ವಿ, ಎಲ್ಲ ಬ್ಯಾಗು ಎಲ್ಲ ಬ್ಯಾಗಿಗೆ ಫಿಕ್ಸ್ ಮಾಡಿದ್ವಿ. ಆಲ್ಮೋಸ್ಟ್ ರೆಡಿ ಆಗಿದ್ವಿ. ಈಗ ಜಸ್ಟ್ ಸೊ ಇಲ್ಲಿಂದ ನಾವು 60 ಕಿಲೋಮೀಟರ್ಸ್ ದೂರ ಈಗಲ್ಸ್ ಪ್ಲೇ ಹೋಗ್ತೀವಿ. ನಾರಾ ಫುಲ್ ಎಕ್ಸೈಟೆಡ್. ಆನ್ ದ ವೇ ಒಂದ್ ಕಡೆ ನಿಂದಿರ್ಸಿದ್ವಿ. ಇಲ್ಲೇ ಒಂದು ವ್ಯೂ ಪಾಯಿಂಟ್ ಐತಿ. ಸೊ ಇಲ್ಲೇ ಅದು ಸೈಲೆಂಟ್ ಪ್ಯಾರಡೈಸ್ ಅಲ್ಲಿದ್ದು. ಇಲ್ಲಿದ್ದು ಮೇಳೆಕೋಟೆ ಅಂತಾನೆ ಐತಿ. ಸೊ ಫೈನಲಿ ನಾವೀಗ ಜಸ್ಟ್ ಜಿಪ್ ಲೈನ್ ಪಾಯಿಂಟ್ ರೀಚ್ ಆದ್ವಿ. ಸೊ ಗಾಯ್ಸ್ ನಾವು ಚೆಕ್ ಮಾಡಿದ್ವಿ. ಸೊ ಭಾಳ ಮಳೆ ಐತೆ ಅಂತೇಳಿ ಆನ್ ಸ್ಪಾಟ್ ಬುಕ್ಕಿಂಗ್ ತೊಗೊಳತ್ತಿಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರಿಗೆ ಅಷ್ಟೇ ಬಿಡತ್ತಾರಂತ. ಕಂಪ್ಲೀಟ್ ವೆದರ್ ಭಾಳ ಖರಾಬ್ ಐತೆ ಅಂತೇಳಿ. ಒಳಗೆ ಇನ್ನೂ 6 ಕಿಲೋಮೀಟರ್ ಹೋಗ್ಬೋದು. ಬುಕ್ಕಿಂಗ್ ಮಾಡಕ್ ಬರಂಗ ಗೊತ್ತಿಲ್ಲ, ಫೋನ್ ಹಚ್ಚೋಣ. ಅಲ್ಲಿ ಮಾಡಿದ್ರೆ ಇವಾಗ ಬಿಡ್ತಾರ. ಸೊ ಗೈಸ್ ನೀವೇನಾದ್ರು ಬರತ್ತಿದ್ರೆ ಅಡ್ವಾನ್ಸ್ ಬುಕ್ ಮಾಡಿರಿ ಮತ್ತು ಚೆಕ್ ಮಾಡಿರಿ ಅವೈಲೇಬಲ್ ಐತನಿಲ್ಲ ಅಂತ. ಮತ್ತು ರೈನ್ಫಾಲ್ ಹೆವಿ ಇತ್ತಂದ್ರೆ ಯೂಶಲಿ ಬಂದಿರುತ್ತೆ. ನಾವು ಮಿಸ್ ಮಾಡಿದ್ವಿ ಜಿಪ್ ಲೈನ. ಟೇಸ್ಟ್ ಹಂಗೈತಿ? ಸರಿ ಲೈಕ್ ಇಲ್ಲ ನನಗೆ. ಓಕೆ ಮ್ಯಾನೇಜಬಲ್ ಐತಿ. ಅದಿಲ್ಲ ಚಲೋ ಐತಿ ನನಗೆ, ಹಂಗೇನಿಲ್ಲ. ಹಿಂಗಾಗಿದ್ಲ ಯಕ್ಷ ನಂಗೆ ಓಕೆ ಅನ್ಸತ್ತೆ. ಇಟ್ಸ್ ಓಕೆ, ಲೆಟ್ಸ್ ಸಿ. ಬಟ್ ಎಕ್ಸ್ಪೀರಿಯನ್ಸ್ ಚಲೋ ಆಗ್ಬೇಕು. ಜಿಪ್ ಲೈನ್ ಎಲ್ಲ ಹೋಗಿದ್ವಲ್ಲ, ಅಲ್ಲಾದ್ಮೇಲೆ ಊಟ ಮಾಡೋಕೆ ಹೋಗಿದ್ವಿ. ಸೊ ಊಟ ಆದಮೇಲೆ ಕ್ಯಾಂಪ್ ಸೈಟ್ ಹುಡುಕತ್ತಿದ್ವಿ ಇಲ್ಲೇ ನಿಯರ್ ಬೈ ಅಂತ. ಎಲ್ಲರೂ ಕ್ಯಾಂಪ್ ಮಾಡ್ಬೇಕು ನಿಯರ್ ಬೈ ರಿವರ್ ಅಂತ ಮಾಡತ್ತಿದ್ವಿ. ಇಲ್ಲಿ ತಳಗ ಒಂದು ಕಡೆ ಲೊಕೇಶನ್ಗೆ ಬಂದ್ವಿ. ರೆಸ್ಟ್ರಿಕ್ಟೆಡ್ ಏರಿಯಾ ಆಯ್ತದೆ ಪೂರ. ಸದ್ಯ ನಮ್ಗೆ ಸಿಕ್ಕಿಲ್ಲ, ಇಲ್ಲಿ ಹುಡುಕ್ಬೇಕು. ಅವರೆಲ್ಲ ಅಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ನಂದು ಆತನ ಬಂದ್ಬಿಟ್ಟೆ. ಎಲ್ಲಿ ಸಿಗುತ್ತೆ. ಕ್ರೇಜಿ ಐತ್ಲೆ ಜಾಗ. ಏನ್ ಪ್ಲೇಸ್ ಐತ್ಲಿ? ಏನು ಮಸ್ತ್ ಪ್ಲೇಸಿಗೆ ಬಂದ್ವಿ. ಕ್ರೇಜಿ ಫುಲ್ ಗ್ರೀನ್, ಪೂರ ಯಾರೂ ಇಲ್ಲ, ಇಲ್ಲಿ ಒಬ್ಬರು ಇಲ್ಲ, ಬರೀ ನಾವು 3 ಜನ. ಕ್ರೇಜಿ ನಾವು ತನ್ನ ಜಾಗ. ಅದನ್ನ ಜಾಗ ಹಂಗಿರ್ಲಿ. ಆನೆ ಬರ್ತಾವಂತ ಪಕ್ಕ ಬರ್ತಾವಲ್ಲಿ. ಈ ಸೈಡ್ ಹೋಗ್ರಿ ನಡೀತಿ, ಆ ಸೈಡ್ ಮುಂದೆ ಹೋಗ್ಬೇಡ್ರಿ ಅಂತಂದ. ಯಾರಂದ್ರೆ ನಿಂಗೆ? ಅಲ್ಲಿ ಜೀಪ್ದವ ನಡೀತಿತ್ತು, ಹೋರಿ ನಡೀತಿ. ಜೀಪಾ? ನೀ ಎಲ್ಲಿ ಕೇಳಿ? ಇಲ್ಲಿಂದನ ಬಂದ ಹೊರಗ. ಹೌದಾ? ಅದಕ್ಕೆ ಅವ್ನು ಕೇಳ್ದನ ಹೋಗ ಅಂತಂದ. ಹೋಗ್ರಿ ಇಲ್ಲಿ, ಅದ್ರ ಮುಂದೆ ಹೋಗ್ಬೇಡ್ರಿ ಅಂತಂದ. ಮುಂದಂದ್ರೆ ಆ ಸೈಡ್. ಓಕೆ, ಮಸ್ತ್ ಇದೆ ಜಾಗ. ಎಷ್ಟು ಸೊಳ್ಳೆದವಲ್ಲಪ್ಪ ಏನು? ಹಾಂ, ಈ ಅರ್ಜುನ್ ಕಡೆ ಬರತ್ತಿಲ್ಲ, ಬಂದವಲ್ಲ ಫುಲ್ ಪೀಸ್. ಪ್ಲೇಸ್ ಮಾತ್ರ ಅಲ್ಟಿಮೇಟ್. ಜಸ್ಟ್ ನಾವು 3 ಜನ ಇದ್ವಿ. ಬಟ್ ಇಲ್ಲೇ ಈಗ ಜಸ್ಟ್ ಸ್ವಲ್ಪ ಜನ ಲೋಕಲ್ಸ್ ಬಂದ್ರೆ ಅವ್ರು ಕೇಳಿದ್ವಿ ನಾವು ಇಲ್ಲೇನಾರು ಕ್ಯಾಂಪ್ ಮಾಡ್ಬೋದೇನಂತ. ಅವ್ರು ಹೇಳಿದ್ರೆ ಇಲ್ಲಿ ಕ್ಯಾಂಪ್ ಮಾಡೋದು ಭಾಳ ರಿಸ್ಕಿ, ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಇದೆ ಅಂತ ಹೇಳಿದ್ರೆ. ಮತ್ತು ಬೇರೆ ಒಂದು ಪ್ಲೇಸ್ ಹೇಳ್ಯಾರ. ಸೊ ಅನೈರಂಗಲ್ ಅಂತ ಒಂದು ಪ್ಲೇಸ್ ಐತಿ, ಆ ಪ್ಲೇಸ್ ಅವ ರೆಕಮೆಂಡ್ ಮಾಡಿದ. ಅಲ್ಲಿ ಹೋಗೊಮ್ಮೆ ಚೆಕ್ ಮಾಡಿರಿ ಅಂತ. ಈಗ ಅಲ್ಲೇ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗೈತಿ. ಹಾಯ್ ಬಾಯ್ಸ್, ಏನು ಹೇಳಿರ್ಲೆ? ಚಾ ಹೇಳ್ರು ನಿಮ್ಮವ್ರ. ಚಾ ಹೇಳಿರಲ್ಲ, ಏನಂತ ಹೇಳ? 3 ಚಾಯಾ ಬಾರಿ ಅಲ್ಲ, ಚಾಯಾ ಅಂತಾರಲ್ಲ ಇಲ್ಲಿ. ನೀವು ನೋಡು ಬಂದಾಗಿಂದ ಹಿಂಗೆ ಅದನ್ನು ಅದಾರ ತೋರಿಸಿ, ಏನರ ತೋರಿಸಿ.
ಸೊ ನಾವು ಅನೇರಂಗಲ್ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಹೇಗಂದ್ರೆ ಅದು ಡ್ಯಾಮ್ ವಾಟರ್ ಭಾಳ ಜಾಸ್ತಿ ಐತೆ ಅಂತೇಳಿ ಹೇಳಿದ್ರಲ್ಲೇ ನಾವು ಲೋಕಲ್ಸಿಗೆ ಕಾಲ್ ಮಾಡಿ ಕೇಳಿದ್ವಿ. ಸೊ ಇವತ್ತು ಕ್ಯಾಂಪಿಂಗ್ ನಮ್ದು ಆಗಲಿಲ್ಲ. ಇಲ್ಲೊಂದು ನಿಯರ್ ಬೈ ರೆಸಾರ್ಟ್ ನೋಡಿವಿ. ಸೊ ಅಲ್ಲಿ ಹೋಗಿ ನಾವೀಗ ಸ್ಟೇ ಮಾಡ್ತೀವಿ. ಲೆಟ್ಸ್ ಗೋ. ಏನಾಗೈತೆ ಅಕ್ಕ? ಆರಾಮಿಲ್ಲ, ಬ್ಯಾಟ್ರಿ ಡೌನ್ ಬ್ಯಾಟ್ರಿ ಡೌನ್ ಆಗೈತಂತ ಅವನು. ಆ್ಯಂಡ್ ನಂತರ ಫುಲ್ ಹೆಲ್ತ್ ಖರಾಬ್ ಆಗ್ಬಿಟ್ಟೈತಿ. ನಾವು ಹೋಗಿ ಮೊದಲು ರೆಸ್ಟ್ ಮಾಡ್ಬೇಕು. ಮತ್ತು ನೆಕ್ಸ್ಟ್ ಬ್ಲಾಗ್ನ ಸಿಗೋಣ ಗೈಸ್. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.